ಹಾರಾಡು ಪ್ರೀತಿ ಹಕ್ಕಿಯು ನಾವೀಗ ಜೋಡಿ ಹಕ್ಕಿಯು. ಅಲ್ಲ ನೀವು ಯಾವತ್ತೂ ತೋಟದ ಮೇಲೆ ಇದ್ದವರಲ್ಲ, ಇವಾಗ ದಿಢೀರಂತ. ರಾಮೂರೇ, ನೀವೇನೇ ತೀರ್ಮಾನ ತಗೊಂಡ್ರು ಅದಕ್ಕೆ ನನ್ನ ಪೂರ್ತಿ ಸಪೋರ್ಟ್ ಇರುತ್ತೆ. ಈ ವಿಚಾರದಲ್ಲಿ ಮಾತ್ರ ಅಲ್ಲ, ಇನ್ಮೇಲೆ ಜೀವನ ಪೂರ್ತಿ ನಾನು ನಿಮ್ಮ ಕಡೆನೇ. ಈ ರಾಮ ಇರೋವಾಗ ಮದುವೆಣ್ಣಿಗೆ ಏನು ಕೆಲಸ ಐತೆ? ನೀವೇನು ಚಿಂತೆ ಮಾಡಬೇಡಿ, ಎಲ್ಲ ನಾನು ನೋಡ್ಕೊತೀನಿ. ನೋಡ್ತಾ ಇರಿ, ಎಲ್ಲ ಹಂಗೆ ಪಟ ಪಟ ಅಂತ ಮಾಡಿ ಬಿಸಾಕ್ಬಿಡ್ತೀನಿ. ಸರಿ ಸರಿ ನಡೀರಿ, ಅದೇನು ಪಟ ಪಟ ಅಂತ ಮಾಡಿ ಮುಗಿಸ್ತಿರೋ ನಾನು ನೋಡ್ತೀನಿ. ಹುಷಾರು, ಕತ್ಲೆ ಇರ್ತೈತೆ. ನನಗಿನ್ಮೇಲೆ ಕತ್ಲೆ ಅಂದರೆ ಅಷ್ಟೊಂದು ಭಯ ಇಲ್ಲ. ಯಾಕೆ? ವಾ, ಮದುವೆ ಆದ್ಮೇಲೆ ದಿಗ್ಲು ಹೊಂಟೋಯ್ತಾ? ಇಲ್ಲ, ಆದರೆ ಇನ್ಮೇಲೆ ನೀವು ನನ್ನ ಜೊತೆಗೆ ಇರ್ತೀರಾ ಅಲ್ವಾ? ಇರ್ತೀರಾ ಅಲ್ವಾ? ನಾನು ಹೇಳಿದ ತಕ್ಷಣ ಒಂದು ಮಾತು ಆಡದೆ ನನ್ನ ನಂಬಿ ನನ್ನ ಜೊತೆಗೆ ಬಂದಿದ್ದೀರಾ. ನಿಮ್ಮನ್ನ ಬಿಟ್ಟೋಯ್ತೀನ? ನಾನಿನ್ನು ಬದುಕೋ ಜೀವನ ಪೂರ್ತಿ ನಿಂದೆಯ. ಬನ್ನಿ ಹೋಗಮ್ಮ. ಇನ್ನೊಂದ್ಸಲ ಹೇಳಿ. ನಾನು ಬದುಕೋ ಜೀವನ ಪೂರ್ತಿ ನಿಮ್ದೇನೆ. ಅಯ್ಯೋ, ಅದು ನಾವು ಬಂದಿದ್ದಾರಿ. ಕನ್ಫ್ಯೂಸ್ ಆಗ್ಬಿಟ್ಟೆ. ಬನ್ನಿ ಹೋಗಮ್ಮ. ನಿಧಾನ. ಬನ್ನಿ ಹೋಗಮ್ಮ. ಇದೇನ್ರಿ ಇಷ್ಟು ಬೇಗ ಬಂದ್ಬಿಟ್ಟಿದ್ದೀರಾ? ಇನ್ನೂ ಚೆನ್ನಾಗಿ ಕುಡಿದು ಸಖತ್ತಾಗಿ ಸೆಲೆಬ್ರೇಟ್ ಮಾಡಬೇಕಾಗಿತ್ತು ತಾನೆ? ದುಡ್ಡಿರ್ಲಿಲ್ಲ ಅಂದರೆ ನನ್ನ ಹತ್ರ ಕೇಳಬೇಕಿತ್ತು. ಇವತ್ತಿನ ಖುಷಿನ ಇನ್ನು 1 ವಾರ ಸೆಲೆಬ್ರೇಟ್ ಮಾಡ್ಬೋದು. ಅಷ್ಟು ಖುಷಿಯಾಗಿದ್ದೀನಿ ನಾನು, ಗೊತ್ತಾ? ಏನೈತೆ ನಿಂಗೆ? ಅಶೋಕ್, ಆ ದೇವ್ರ ಹತ್ರ 1 ಕಣ್ಣು ಕೊಡಪ್ಪ ಅಂತ ಬೇಡ್ಕೊಂಡ್ರೆ 2 ಕಣ್ಣು ಕೊಟ್ಟು ಜೊತೆಗೆ ತಂಪಾಗಿರ್ಲಿ ಅಂತ ಕೂಲಿಂಗ್ ಗ್ಲಾಸ್ ಕೊಟ್ಟಾಗಿದೆ. ನನಗೆ ಎಷ್ಟು ಖುಷಿಯಾಗಿದೆ ಗೊತ್ತಾ? ಹಾಂ, ರಾಮಣ್ಣನ ಮದುವೆ ಆಗಿದ್ದೇನೋ ಖುಷಿನೇ. ಆದರೆ ಆ ಖುಷಿ ಹೊಸ್ಲಿಂದ ಹಂಗೆ ಹೊರಟೋಯ್ತು.
ರಾಮಣ್ಣ ಹಾಗೆ ಮಾಡಬಾರ್ದಾಗಿತ್ತು. ರಾಮಣ್ಣ ಹೊಂಟೆ ಹೋದ. ಅದು ನನ್ನ ಪ್ಲಾನಲ್ಲಿ ಇರಲಿಲ್ಲ ಅಶೋಕ್. ಅಂತೂ ದೇವ್ರಿದ್ದಾನೆ ಅಂತಾಯ್ತು. ಇದ್ದು ಏನು ಪ್ರಯೋಜನ? ನಿನಗೆ ಕಣ್ಣು ಕೊಟ್ಟು ಅವನು ಕುರುಡಾಗೋದ ಅನ್ಸುತ್ತೆ. ಕೊನೆಗೂ ರಾಮಣ್ಣ ಹೊರಟೇ ಹೋದ. ಹೀಗಾಗ್ಬಾರ್ದಾಗಿತ್ತು. ಅಶೋಕ್ ಅವರೇ, ಇಷ್ಟೊಂದು ಫೀಲ್ ಆಗಬೇಡಿ. ಆ ಟೀಚರ್ ಏನಾದರೂ ಈ ಮನೆಗೆ ಬಂದಿದ್ರೆ ಏನಾಗ್ತಿತ್ತು ಗೊತ್ತಾ? ಯಾರು? ಅತ್ತಿಗೆನಾ? ಏನು ಅತ್ತಿಗೆನಾ? ಅವಳು ಅತ್ತಿಗೆ ಅಲ್ಲ, ನನ್ನ ವೈರಿ. ಅವಳು ಈ ಮನೇಲಿ ಇರೋದಕ್ಕಿಂತ ತೋಟದ ಮನೇಲಿದ್ರೇ ಒಳ್ಳೇದು. ಅವಳು ಹೋದ್ಲು, ದೊಡ್ಡ ಮನೆ ಮತ್ತೆ ನನ್ನ ಕಂಟ್ರೋಲಿಗೆ ಬಂತು. ಡಬಲ್ ಬೋನಸ್ ಗೊತ್ತಾ? ಬೋನಸ್? ಇದೇನು ದೀಪಾವಳಿನಾ? ನನಗಿದು ದೀಪಾವಳಿನೇ ಅಶೋಕ್. ದೀಪಾವಳಿ ಮಾತ್ರ ಅಲ್ಲ, ಎಲ್ಲ ಹಬ್ಬನೂ ಒಟ್ಟಿಗೆ ಬಂದು ನನಗೆ ಶುಭ ಕೋರ್ದಂಗಿದೆ. ಆ ಟೀಚರು ಇನ್ನೊಂದು 4 ದಿನ ಆ ತೋಟದ ಮನೇಲಿ ಇರ್ತಾಳಷ್ಟೆ. ನೆಕ್ಸ್ಟ್ ಡೇನು ಜೂಟ್ ಆಗ್ತಾಳೆ ನೋಡಿ. ಆಮೇಲೆ ಹೊಲ, ಮನೆ, ಅಧಿಕಾರ ಎಲ್ಲಾನು ನಂದೆ. ಅಣ್ಣ ಅತ್ತಿಗೆನ ಕರ್ಕೊಬರ್ಲೇಬೇಕು. ಯಾರನ್ನು ಕರ್ಕೊಂಡು ಬರೋ ಅವಶ್ಯಕತೆ ಇಲ್ಲ. ನೀವು ಸ್ವಲ್ಪ ಸುಮ್ಮನಿದ್ರೆ ಸರಿ. ಅಣ್ಣ ಅತ್ತಿಗೆ ಪಾಪ, ಹೋಗಿ ಕರ್ಕೊಬರ್ಲೇಬೇಕು. ರೀ, ನಿಮ್ಮ ಬುದ್ಧಿನ ಎಲ್ಲಾದ್ರೂ ಅಡ ಇಟ್ಟು ಬಂದಿದ್ದೀರೋ ಹೇಗೆ? ನಂದಿ, ನಾವಿಬ್ರು ಕರ್ಕೊಂಬರೋಣ. ಬರಲಿಲ್ಲ ಅಂದರೆ ಕಾಲಿಗೆ ಬಿದ್ದುಬಿಡೋಣ. ಅಣ್ಣನ ಕಾಲಿಗೆ ನಾನು ಬೀಳ್ತೀನಿ, ಅತ್ತಿಗೆ ಕಾಲಿಗೆ ನೀನು ಬೀಳ್ ನಂದಿ. ಎಷ್ಟು ನಂದಿ? ಸುಮ್ಮನೆ ಬಿದ್ಕೊಳ್ರಿ. ಅಣ್ಣ ಅಂತೆ ಅತ್ತಿಗೆ ಅಂತೆ. ಅಣ್ಣ, ಅಪ್ಪಯ್ಯ, ನನ್ನ ಅಣ್ಣ. ಮಂಜಾ, ಮಂಜ ಬಂದ್ಮ್ಯಾಕೆ ತೋಟದ ಮನೆ ಬೇಗ ಇಸ್ಕೊಳಮ್ಮ. ಮಂಜು ಅವ್ರು ಇಲ್ಲಿರ್ತಾರ? ಹೊರಗಡೆ ಇರ್ತಿದ್ರಲ್ವಾ? ಅದು ಬೇಸಿಗೆಗಾಲದಲ್ಲಿ ಈಚೆ ಕಡೆ ಮನೆ ಕತ್ತಾನೆ. ಈ ಚಳಿಗಾಲ ಮಳೆಗಾಲದಲ್ಲಿ ಒಳಗೆ ಬಂದು ಸೇರ್ಕೊಬಿಡ್ತಾನೆ. ಅಣ್ಣ, ಯಾಕೆ ಹಿಂಗೆ ಮಾಡಿದೆ? ಏನಿಲ್ಲ, ಅಲ್ಲ ಮನೆ ಬಿಟ್ಟು ಬರೋಂಥದ್ದು ಏನಾಯಿತು? ಮಂಜ, ಇನ್ಮ್ಯಾಕೆ ನಾವು ತೋಟದ ಮನೆಯಾಗೆ ಇರೋಣ ತೀರ್ಮಾನ ಮಾಡೀವಿ. ಲಗ್ನ ಆಗೋ ಗಂಟೆ ಹುಚ್ಬಿಡೋಕ್ಕಿಲ್ಲ ಅಂತಾರೆ, ಆದ್ರೆ ನಿಮಗೆ ಲಗ್ನ ಆದ್ಮೇಲೆ ಹುಚ್ಚೆಚ್ಚಾಗೈತಾ? ಲೇ, ಯಾಕ್ಲಾ? ಮತ್ತಿನ್ನೇನು ರಾಮಣ್ಣ, ಯಾರು ಹಿಂಗೆ ಮಾಡ್ತಾರ? ಈ ಸುಮ್ಕೆ ಅದಕ್ಕೆ ಕರ್ಕೊಂಡು ನಡಿ ಮನೆಗೆ. ಮಂಜ, ನೀನು ಎಲ್ಲರ ಥರ ಮಾತಾಡೋಕೆ ಹೋಗಬೇಡ. ಸುಮ್ಕೆ ತೋಟದ ಮನೆ ಬೇಗದ್ಕಿ ತಕ್ಕಬಾ, ಹೋಗು. ಇಲ್ಲ, ನೀನು ಅಲ್ಲೋಗಿರೋದು ಬೇಡ. ಇನ್ನೆಲ್ಲಿ ಹೋಗಮ್ಮ? ಇಲ್ಲಿ ನಿನ್ನ ಜೊತೆ ಇರುಮ್ಮ. ಬೇಡ ಬೇಡ. ಮತ್ತು ಇನ್ನೆಲ್ಲಿ? ಇನ್ನೆಲ್ಲಿ ಅಂದರೆ ದೊಡ್ಡ ಮನೆ ಹಾಗೆ. ಅದಕ್ಕೆ ನೀವು ನಡೀರಿ. ಲವ್ ಪೆದ್ದ, ಈಗ ಅಲ್ಲಿಗೆ ಹೋಗಕ್ಕೆ ಹಾಕಿಲ್ಲ, ಅರ್ಥ ಮಾಡ್ಕ. ಯಾಕೆ? ನಿಂದೆ ಮನೆ, ಜನ ಎಲ್ಲ ನಿನ್ನೋರೆ, ಹೋಗಿರೋಕ್ಕೇನು ಕಷ್ಟ? ಲೈ ಬರ್ಲ ಇಲ್ಲಿ. ಲವ್ ಹುಚ್ಚ, ನಾನು ದಿಟ್ವಲಲ್ಲಿ ಹೋಗಕ್ಕೆ ಹಾಕಿಲ್ಲಕ್ಕಲ್ಲ, ಅರ್ಥ ಮಾಡ್ಕ. ನಾನು ಒಬ್ಬನೇ ಆಗಿದ್ರೆ ಇಲ್ಲೇ ಬಾಳೆ ತೋಟದಲ್ಲೋ ಬಾವಿಲೋ ಇದು ಬಿಡ್ತಿದ್ದೆ. ಆದರೆ ಜಾನಕಿ ಅವರು ಎಲ್ಲಿರ್ತಾರಲ್ಲ ಪಾಪ, ಅವ್ರಿಗೆ ಇದೆಲ್ಲ ಅಭ್ಯಾಸ ಇಲ್ಲ.
ನಾನು ಮನೆ ಬಿಟ್ಟು ಹೋಗಮ್ಮ ಅಂತ ಹೇಳಿದ ತಕ್ಷಣ ಹಿಂದೆ ಮುಂದೆ ನೋಡದೆ ಒಪ್ಕೊಂಡು ನನ್ನ ನಂಬಿ ಬಂದವ್ರೆ. ನೀನೇ ಹೇಳ, ನಾನು ಅವ್ರನ್ನ ಕರ್ಕೊಂಡು ಬಾಳೆ ತೋಟಕ್ಕೆ ಹೋಗ್ಲಾ? ನೂರಾರು ಜನರ ಜೀವನಕ್ಕೆ ದಾರಿ ಮಾಡ್ಕೊಡೋ ದೊಡ್ಡ ಮನೆಯವ್ ನೀನು. ನೀನು ಯಾಕಣ ಬಾಳೆ ದೊಡ್ಡದಾಗಿರ್ಬೇಕು? ಮತ್ತು ಜಾಣ ಅಲ್ವಾ, ನೀನು ಹೋಗ್ಬಿಟ್ಟು ಮನೆ ಬೀಗಿದ್ಗಿ ತಗೋಬಾ ಹೋಗು. ಆದರೂ ರಾಮಣ್ಣ, ತೋಟದ ಮನೆಯಾಗ ಹೆಂಗಣ್ಣು ಇರ್ತೀರಾ? ಎಷ್ಟೋ ವರ್ಷಗಳಿಂದ ಹಂಗೆ ಐತೆ. ಸರ್ ಮಾಡ್ಕೊಳಮ್ಮ ಬಿಡ್ಲಾ, ನೀನೇನು ತಲೆ ಕೆಡಿಸ್ಕೊಬೇಡ, ನಾನು ಇವನೇ, ನೀವು ಹೋಗು, ಹೋಗಿ ತಗೋಬಾ. ಅದು ಮನೆ ಕ್ಲೀನ್ ಮಾಡಬೇಕು ಅಂತ ಹೇಳ್ತಿದ್ದ ಅಷ್ಟೇ. ನೀವೇನು ಚಿಂತೆ ಮಾಡಬೇಡಿ, ನಾನೆಲ್ಲ ನೋಡ್ಕೊತೀನಿ. ಅಲ್ಲ ಮಂಜ, ಬೀಗ ತೆಗಿ. ತೆಗಿಲ್ಲ ಹೇಳ್ತೀನಿ. ಅಣ್ಣ, ಶಾನೆ ಧೂಳದೆ, ನಡಿ ಹೊರಗೆ ಹೋಗಮ್ಮ. ಅಣ್ಣ, ಈಗಲೂ ಸಮಯ ಮಿಂಚಿಲ್ಲ. ಲೈ ನಡ್ಲಾ, ಕ್ಲೀನ್ ಮಾಡಿ ನಡಿ. ನೀವಿಲ್ಲೇ ರೀ, ನಾನು ಮಂಜ ಕ್ಲೀನ್ ಮಾಡ್ತೀವಿ. ಅಯ್ಯೋ ಇಲ್ಲ ಇಲ್ಲ ಇರಿ, ನಾನು ಬರ್ತೀನಿ, ಒಟ್ಟಿಗೆ ಕ್ಲೀನ್ ಮಾಡೋಣ. ಬೇಡ ಬೇಡ, ಮದುವೆ ಆಗಿದ್ದು ಮೊದಲನೇ ದಿನ ಹಿಂಗೆಲ್ಲ ನಡೆಸ್ಕೋಬಾರ್ದು, ಸರಿ ಇರೋಕ್ಕಿಲ್ಲ. ನೀವು ಇಲ್ಲೇ ರೀ, ನಾನು ಮಂಜೆ ಕ್ಲೀನ್ ಮಾಡ್ತೀವಿ. ಲೈ ನಡ್ಲಾ, ಸಾಮಾನೆಲ್ಲ ಇತ್ತ ಚಾಚಾಕು, ನಡಿ ಹೋಗು. ಓ, ಕೊನೆಗೂ ಅದಕ್ಕೇನೆ ದೀಪ ಬೆಳಗಿದ್ರು. ಸರಿ ಬನ್ನಿ, ನಾನು ಒಂದು ಕೈ ಹಾಕ್ತೀನಿ.
ಅಯ್ಯೋ ನೀವು ಏಟ್ ಹೇಳಿದ್ರು ಕೇಳೋಕ್ಕೆ ಇಲ್ಲ. ಅಣ್ಣ ಡಿಕ್ಕಿ ಹೊಡ್ಕೊಂಡ್ರೆ ಇನ್ನೊಂದು ಕಿತ್ತ ಹೊಡ್ಕೋಬೇಕು, ಇಲ್ಲಾಂದ್ರೆ ಹಣೆ ಮ್ಯಾಗ ಕೊಂಬರ್ತೈತೆ. ಲೈ ಪೆದ್ದ ಸುಮ್ಕೆ ಕ್ಯಾಮೆ ನೋಡ್ಲಾ? ರಾಮಣ್ಣ ಜಿಟ್ಟುವಾಗ್ಲು ನಿಂಗೆ ಏನೋ ಓಕೆ ಆಯ್ತೆ, ಅದಕ್ಕೆ ಹಣೆ ಮೇಲೆ ಕೊಂಬಂದ್ರೆ ಹೆಂಗಿರ್ತೈತೆ ಖುಷಿ ನೆನ್ಸ್ಕೊಂಡು ನೋಡು. ಲೈ ಮೇಡಮ್ ನಿಂತರ ದಡ್ರ ಹೋಗ್ಲಾ ಸುಮ್ಕೆ? ಇಲ್ಲ ಇಲ್ಲ ರಾಮವ್ರೆ, ನನ್ನ ತಲೆ ಮೇಲೆ ಕೊಂಬರೋದು ನಂಗೆ ಇಷ್ಟ ಇಲ್ಲ. ಇನ್ನೊಂದ್ಸಲ ಡಿಕ್ಕಿ ಹೊಡೆದ್ರೆ ಏನೂ ಆಗಲ್ಲ. ಮೇಡಮ್ ಅವನೇನೋ ಪೆದ್ದ ಮಾತಾಡ್ತಾನೆ, ನೀವು ಒಂದು ಮಾತು ಕೇಳ್ತಿರಲ್ಲ. ಇಲ್ಲ ಇಲ್ಲ, ಅದು ಸುಳ್ಳಾರು ಪರವಾಗಿಲ್ಲ, ಸುಮ್ಮನೆ ರಿಸ್ಕ್ ಯಾಕೆ, ಇನ್ನೊಂದ್ಸಲ ಡಿಕ್ಕಿ ಹೊಡಿಲೇಬೇಕು. ಮೇಡಮ್ ಹೊಡಿಯೋಣ, ನಾ ಬೇಕಾದ್ರೆ ಕಣ್ಣು ಮುಚ್ಕೋತೀನಿ. ಲೈ ನೀನು ಕಣ್ಣು ಮುಚ್ಕೊಂಡ್ಬಿಟ್ರೆ ಏನಿಲ್ಲ, ಇವಾಗ ನಾನೇ ಡಿಕ್ಕೆ ಹೊಡಿತೀನಿ. ಇವಾಗ ಮೇಡಮೇ ಹೊಡಿತಾರೆ. ಅಯ್ಯಯ್ಯೋ ನನ್ನಿಂದ ಇದೆಲ್ಲ ನೋಡಕ್ ಹಾಕಿಲ್ಲಪ್ಪ. ಲೋ ಮಂಜ, ಇವಾಗ ಮೇಡಮೇ ಹೊಡಿತಾರೆ. ಅಯ್ಯಯ್ಯೋ ನನ್ನಿಂದ ಇದೆಲ್ಲ ನೋಡಕ್ ಹಾಕಿಲ್ಲಪ್ಪ. ಲೋ ಮಂಜ, ಏನು ನೋಡ್ತಾ ಇದ್ದೀರಾ? ಇಲ್ಲಿ ಗುಡ್ಸೋಕ್ ಪರ್ಕೆ ಏನೂ ಇಲ್ವಾ? ಪರ್ಕೆ ಅಣ್ಣ ಪರ್ಕೆ ನಾನು ತತ್ತೀವಿ. ಲೈ ನಾನು ತತ್ತೀನಿ, ನೀನು ಕೆಲಸ ನೋಡಿ ಹೋಗು ಹೋಗು, ನಾನು ತಗೊಬತ್ತೀನಿ. ತಗೊಳ್ಳಿ. ಇಷ್ಟು ಬೇಗ ತಂದ್ಬಿಟ್ರಾ? ಇಲ್ಲಿನೂ ಏನೇನು ಫ್ರೀಯಾಗಿ ಸಿಗುತ್ತೋ ಅಲ್ವಾ? ನೋಡ್ತಾ ಇರಿ, ಇನ್ನು ಮುಂದೆ ಇನ್ನೂ ಏನೇನೋ ಫ್ರೀಯಾಗಿ ಸಿಗ್ತದೆ.
ಆ